ಮಗಳ ಮದುವೆಗಾಗಿ ಕೂಡಿಟ್ಟಿದ್ದ ಬಟ್ಟೆ, ಚಿನ್ನಾಭರಣ, 6 ಲಕ್ಷ ನಗದು ಬೆಂಕಿಗೆ ಆಹುತಿ. ಹಿರಿಯೂರು ತಾಲೂಕಿನ ಮಸ್ಕಲ್ ಗ್ರಾಮದಲ್ಲಿ ನಡೆದ ಅಗ್ನಿ ಅವಘಡವೊಂದು ಬಡ ಕುಟುಂಬದ ವರ್ಷಗಳ ಶ್ರಮವನ್ನೇ ಕ್ಷಣಾರ್ಧದಲ್ಲಿ ಬೂದಿ ಮಾಡಿದೆ. ಕಾಯಕಯೋಗಿ ಮಂಜುನಾಥ್ ಹಾಗೂ ಗಂಗಮ್ಮ ದಂಪತಿ ದಿನವಿಡೀ ತೆಂಗಿನಕಾಯಿ ಸುಲಿದು ಕೈಯಲ್ಲಾದ ಗಾಯದ ನೋವನ್ನ ಲೆಕ್ಕಿಸದೆ ದುಡಿದು ತಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಬೇಕು ಎಂಬ ಕನಸಿನಲ್ಲಿ ಹಣ ಕೂಡಿಟ್ಟಿದ್ರು. ಮಗಳ ಮದುವೆ ಶೀಘ್ರದಲ್ಲೇ ನಿಶ್ಚಯವಾಗಿದ್ದ ಹಿನ್ನೆಲೆಯಲ್ಲಿ ಮದುವೆ ಬಟ್ಟೆ, ಅಗತ್ಯ ಸಾಮಗ್ರಿಗಳು, 40 ಗ್ರಾಂ ಚಿನ್ನಾಭರಣ ಹಾಗೂ 6 ಲಕ್ಷ ನಗದು ಹಣವನ್ನ ಮನೆಯಲ್ಲಿ ಇಟ್ಟಿದ್ರು. ಬಂಧು ಬಳಗಕ್ಕೆ ಮದುವೆ ಆಮಂತ್ರಣ ಪತ್ರಿಕೆ ನೀಡಲು ತಂದೆ ತಾಯಿ ಹೊರಗೆ ಹೋಗಿದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಅಕ್ಕ ಮತ್ತು ತಮ್ಮ ಮಾತ್ರ ಮಲಗಿದ್ರು. ರಾತ್ರಿ ಸುಮಾರು 1:30 ವೇಳೆಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಮನೆಯ ಅರ್ಧ ಭಾಗವನ್ನ ಆವರಿಸಿದ್ರೂ ಗಾಢ ನಿದ್ರೆಯಲ್ಲಿದ್ದ ಮಕ್ಕಳಿಗೆ ತಕ್ಷಣ ಎಚ್ಚರವಾಗಿರಲಿಲ್ಲ. ಕೊನೆ ಕ್ಷಣದಲ್ಲಿ ಎಚ್ಚರಗೊಂಡ ಮಕ್ಕಳು ಮನೆಯಿಂದ ಹೊರಗೆ ಓಡಿ ಬಂದಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆದರೆ ಮದುವೆಯ ಸಂಭ್ರಮದಿಂದ ಕಂಗೊಳಿಸಬೇಕಿದ್ದ ಮನೆಯಲ್ಲಿ ಇದೀಗ ಬೂದಿಯ ರಾಶಿ ಮಾತ್ರ ಉಳಿದಿದೆ. ಮಗಳ ಮದುವೆಗಾಗಿ ವರ್ಷಗಳ ಕಾಲ ಕಷ್ಟಪಟ್ಟು ಕೂಡಿಟ್ಟ ಹಣ, ಚಿನ್ನಾಭರಣ, ಬಟ್ಟೆ